ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ನಾನು ಅದರಲ್ಲೂ ಫೀಮೇಲ್ಸಿಗೆ, ಹುಡುಗಿಯರಿಗೆ, ಹೆಣ್ಣು ಮಕ್ಕಳಿಗೆ ನಾನು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಅದು ಹೇಳಲಿಕ್ಕೇ ನನಗೂ ಸಹ ಖುಷಿ ಆಗುತ್ತೆ. ಯಾರಿಗೆ ಬೇಡ, ನಾನು ಕೊಡೋವಂಥ ರೆಮಿಡಿ ಎಲ್ಲರಿಗೂ ಬೇಕು ಅಲ್ವಾ? ಸೊ ಹೀಗಿರುವಾಗ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಅಂತ. ಆಲ್ರೆಡಿ ನಾನು ವೇದಿಕ್ ಸ್ವಿಚ್ ವರ್ಡ್ಸ್ಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಹಾಗೆಯೇ ರಿಸಲ್ಟ್ಸ್ಗಳಂತೂ ತುಂಬ ಟ್ರೆಮೆಂಡಸ್ ಆಗಿ ರಿಸಲ್ಟ್ಸ್ಗಳು ಬರ್ತಾ ಇದೆ. ಖುಷಿ ಆಗುತ್ತೆ. ಪ್ರತಿಯೊಬ್ಬರ ಕಮೆಂಟ್ಸ್ಗಳನ್ನು ನೋಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ಅದರಲ್ಲಿ ತುಂಬ ಅಂದರೆ ತುಂಬ ನೆಸೆಸಿಟಿ ಇರುವಂಥ, ನೀಡಿರೋವಂಥ, ಅದರಲ್ಲೂ ಹೆಣ್ಮಕ್ಳಿಗೆ ನೀಡಿರೋವಂಥ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಕ್ಲಿಯರ್ ಸ್ಕಿನ್ ಅಂತ ಹೇಳಿ. ಈ ಕ್ಲಿಯರ್ ಸ್ಕಿನ್ನನ್ನು ನೀವು ಪಡಿಬೇಕಾದ್ರೆ ಯಾವ ವೇದಿಕ್ ಸ್ವಿಚ್ ವರ್ಡನ್ನು ಯೂಸ್ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಇವತ್ತು ನನ್ನ ಈ ವಿಡಿಯೋದಲ್ಲಿ ವೇದಿಕ್ ಸ್ವಿಚ್ ವರ್ಡನ್ನು ನಾನೇ ಪ್ರೊನೌನ್ಸಿಯೇಟ್ ಮಾಡಿ ನಿಮ್ಗೆಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ 2-3 ವಿಡಿಯೋದಲ್ಲಿ ಅದು ವೇದಿಕ್ ಸ್ವಿಚ್ ವರ್ಡ್ ಆಗಿರೋದ್ರಿಂದ ನೀವು ಅದರ ಬಗ್ಗೆ ನೀವೇ ಹೇಳ್ಕೊಳ್ತೀರಾ ಅಂತ ಅಂದ್ಕೊಂಡೆ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ, ನೀವು ಅದನ್ನು ಒಮ್ಮೆ ನೀವು ಅದನ್ನು ಹೇಳಿ ಅಂತ. ಹಾಗಾಗಿ ನಾನಿವತ್ತು ಎಲ್ಲರಿಗೂ ನಾನೇ ಅದನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನು ತೊಗೊಂಡಿರುವಂಥ ಟಾಪಿಕ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಕ್ಲಿಯರ್ ಸ್ಕಿನ್ ಬಗ್ಗೆ ತೊಗೊಂಡಿದ್ದೀನಿ ನಾನು. ಕ್ಲಿಯರ್ ಸ್ಕಿನ್ ಯಾರಿಗೆ ಬೇಡ, ಎಲ್ಲರಿಗೂ ಬೇಕಾಗಿದೆ. ನಮಗೆ 100 ವರ್ಷ ಆಗಿದೆಯಪ್ಪ ಅಂತ ಹೇಳಿದರೂ ಕೂಡ 100 ವರ್ಷದವರು ಕೂಡ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂತಲೇ ನಾವು ಆಸೆ ಪಡ್ತೀವಿ. ಸೊ ಇಂಥ ಒಂದು ಏನೇನಕ್ಕೆಲ್ಲ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದರೆ, ಇವಾಗ ನಾವು ಬಿಸಿಲಲ್ಲಿ ಓಡಾಡಿ ಸ್ಕಿನ್ನು ಟ್ಯಾನ್ ಆಗಿರುತ್ತೆ. ಟ್ಯಾನ್ ಆದಾಗಲೂ ಕೂಡ ನಾವು ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಚಾಂಟ್ ಮಾಡಬೇಕು ಅಂತ ಹೇಳಿದರೆ, ನಾನು ನಿಮಗೆ ಟೆಕ್ಸ್ಟು ಟೈಪ್ ಮಾಡ್ತೀನಿ. ಫಸ್ಟು ನಾನು ವರ್ಡ್ ಹೇಳೋವಂಥದ್ದು ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿರ್ತೀನಿ. ಕೆಳಗಡೆಗೆ ನಮ್ಮ ಒಂದು ಸ್ವಿಚ್ ವರ್ಡ್ ಏನಿದೆ, ದುರಂತ ದೇವ್ ಜತಿ ಖಾಸ್ ತ್ವಚಿಷ್ಟ 108 ಟೈಮ್ಸ್ ಮಾಡಿ. ಕ್ಲಿಯರ್ ಸ್ಕಿನ್, ಬ್ಯೂಟೀಸ್, ಕ್ಲಿಯರ್ ಸ್ಕಿನ್. ನಂದು ಸ್ಕಿನ್ನು ತುಂಬ ಕ್ಲಿಯರ್ ಆಗಿದೆ, ನನ್ನ ಸ್ಕಿನ್ನು ತುಂಬ ಅಟ್ರಾಕ್ಟಿವ್ ಆಗಿದೆ, ಫ್ಲಾಲೆಸ್ ಸ್ಕಿನ್ ಆಗಿದೆ ನಂದು, ತುಂಬ ನೋಡಿದ ತಕ್ಷಣ ನಂದು ಸ್ಕಿನ್ನು ತುಂಬ ಹೆಲ್ದಿ ಆಗಿದೆ, ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನೀವು ಅದನ್ನು ಕಂಟಿನ್ಯೂ ಆಗಿ ನೀವು ಹೇಳ್ಕೊಂಡು ಹೋಗಬೇಕಾಗತ್ತೆ. ಸೊ ಎಷ್ಟೋ ಜನಕ್ಕೆ ಈ ಸ್ವಿಚ್ ವರ್ಡನ್ನು ಕೊಟ್ಟ ತಕ್ಷಣ ನೀವೇನು ಹೇಳ್ತೀರಿ, ಇಲ್ಲ ಈ ಸ್ವಿಚ್ ವರ್ಡನ್ನು ನಾವು ಏನು ಹೇಳಬೇಕು, ಹೇಗೆ ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಇದೆಲ್ಲವೂ ಕನ್ಫ್ಯೂಷನ್ಸ್ ಏನು ಬೇಡ. ನೋಡಿ, ನಿಮಗೆ ಯಾವ ಸಮಯದಲ್ಲಿ ನೀವು ಫ್ರೀಯಾಗಿರ್ತೀರೋ ಆ ಸಮಯದಲ್ಲೇ ಹೇಳ್ಕೊಳ್ಳಿ. ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಧ್ಯಾನವನ್ನು ಮಾಡಿ. 2 ನಿಮಿಷ 5 ನಿಮಿಷ ನೀವು ಒಂಥರ ನಿಮ್ಮ ಒಂದು ಜಾಗದಲ್ಲಿ ಒಂದು ಕೂಲಾಗಿ ಕಾಮಾಗಿ ಕೂತ್ಕೊಂಡು ನಿಮ್ಮ ಒಂದು ಥಾಟ್ ಫಾರ್ಮ್ಸನ್ನು ನೀವು ತುಂಬ ಪಾಸಿಟಿವ್ ಆಗಿ ಇಟ್ಕೋಬೇಕು. ನಾನು ಈ ವೇದಿಕ್ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು, ಯಾವುದಕ್ಕೆ? ಕ್ಲಿಯರ್ ಸ್ಕಿನ್ನಿಗೆ. ಕ್ಲಿಯರ್ ಸ್ಕಿನ್ ಏನಾಗಬೇಕು? ಅಫರ್ಮೇಷನ್ಸ್ನ ಹಾಕ್ಕೊಳ್ಳಿ. ನನ್ನ ಸ್ಕಿನ್ನು ತುಂಬ ಕ್ಲಿಯರ್ ಆಗಿದೆ, ಹೆಲ್ದಿ ಆಗಿದೆ, ಎನರ್ಜೆಟಿಕ್ ಆಗಿದೆ, ನೋಡಲಿಕ್ಕೆ ನಾನು ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದೀನಿ. ಇದೆಲ್ಲ ನಿಮ್ಮ ವೈಬ್ರೇಷನ್ಸಲ್ಲಿ ಬರುವಂಥ ಅಫರ್ಮೇಷನ್ಸ್ಗಳು. ಈ ಅಫರ್ಮೇಷನ್ಸ್ನ ಹೇಳ್ಕೊಂಡು ನಂತರ ನೀವು ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನೌ ಹೇಳ್ಬಿಟ್ಟು, ನಾವು ಕೊಡ್ತಾ ಇದ್ದೀವಲ್ಲ ನೋಡಿ, ಇವಾಗ ಗಮನವಿಟ್ಟು ನೋಡಿ, ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ವೇದಿಕ್ ಸ್ವಿಚ್ ವರ್ಡನ್ನು ಹೇಳ್ಕೊಂಡು ಏನು ಹೇಳಬೇಕು, ಮತ್ತು ನನ್ನ ಕ್ಲಿಯರ್ ಸ್ಕಿನ್ ಅಂತ ಹೇಳ್ಕೊಂಡು, ಕ್ಲಿಯರ್ ಸ್ಕಿನ್ ಅಂತ ಹೇಳಿ ಹಾಗೆ ಬಿಟ್ಟುಬಿಡಬೇಡಿ. ನಿಮ್ಗೆ ಏನು ಬೇಕಾಗಿದೆ, ನನ್ನ ಸ್ಕಿನ್, ಇವಾಗ ನಾನು ಎಕ್ಸಾಂಪಲ್ ತಗೊಂಡೆ, ಒಂದು ಬಿಸಿಲಲ್ಲಿ ಎಲ್ಲ ಓಡಾಡ್ಬಿಟ್ಟು ನಂದು ಏನಾಗಿದೆ, ಫುಲ್ಲು ಟ್ಯಾನ್ ಆಗಿದೆ ಅಂತ ಹೇಳಿ ನಾವು ಏನು ಮಾಡ್ತೀವಿ, ಈ ಒಂದು ಸ್ವಿಚ್ ವರ್ಡ್ಸನ್ನು ಹೇಳೋಕ್ಕೆ ಶುರು ಮಾಡ್ತೀವಿ. ಸೊ ಏನಂದರೆ ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ ಕ್ಲಿಯರ್ ಸ್ಕಿನ್ ಅಂತ ನಾವು
ಹೇಳೋದಕ್ಕಿಂತ ಮುಂಚೆ ಮಧ್ಯದಲ್ಲಿ ಈ ಒಂದು ಸ್ವಿಚ್ ವರ್ಡನ್ನು ಹಾಕ್ಕೊಂಡು ನಂತರ ಏನು ಹೇಳಬೇಕು, ಕ್ಲಿಯರ್ ಸ್ಕಿನ್ ಅಂತೇಳಿ. ಹಾಗೆ ಅದು ನಿಮ್ಮ ಒಂದು ಯಾವ ಒಂದು ಪರ್ಪಸ್ಸಿಗೆ, ಅಂದರೆ ಈಗ ಟ್ಯಾನ್ ಆಗಿದೆ ಅಲ್ವಾ, ಟ್ಯಾನ್ ಆಗಿರೋದಕ್ಕೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹಾಗೆಯೇ ಇನ್ನು ಕೆಲವರಿಗೆ ಪಿಂಪಲ್ಸ್ ಎಲ್ಲ ಆಗಿರುತ್ತೆ. ಪಿಂಪಲ್ಸ್ ಎಲ್ಲ ಆದಾಗಲೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ಸೊ ಸೇಮ್ ಪ್ರೊಸೀಜರ್ ಯಾವ ರೀತಿ ಫಾಲೋ ಮಾಡಬೇಕು ಅಂತ ಹೇಳಿದರೆ, ಸೊ ಸೇಮ್ ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನಾವು ಇದು ವೇದಿಕ್ ಸ್ವಿಚ್ ವರ್ಡ್ ನಂತರ ಕ್ಲಿಯರ್ ಸ್ಕಿನ್ ಅಂತ ಹೇಳಿಕೊಂಡು ನನಗೆ ಮುಖದ ಮೇಲೆ ಬಂದಿರೋಂಥ ಎಲ್ಲ ಪಿಂಪಲ್ಗಳು ಕ್ಲಿಯರ್ ಆಗಿದೆ, ನನ್ನ ಫೇಸು ತುಂಬ ಕ್ಲಿಯರ್ ಆಗಿದೆ, ನಾನು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈ ಥರ ಎಲ್ಲ ನೀವು ನಿಮ್ಮ ಅಫಿರ್ಮೇಷನ್ಸ್ನ ಹಾಕ್ಕೊಳ್ಳಿ. ನಿಮಗೆ ಎಲ್ಲ ಗೊತ್ತಿರುತ್ತೆ ಅಲ್ವಾ, ಅಯ್ಯೋ ನನ್ನ ಸ್ಕಿನ್ ಹೀಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ನ ಸ್ಕಿನ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಇದೆಲ್ಲ ನೀವು ಹೇಳ್ಕೊಳ್ತೀರಿ ಅಲ್ವಾ. ಅದನ್ನೇ ಅಫಿರ್ಮೇಷನ್ಸ್ ಅಂತ ಹೇಳುವಂಥದ್ದು. ಆ ಅಫಿರ್ಮೇಷನ್ಸ್ನ ನೀವು ಕ್ಲಿಯರ್ ಮಾಡಿಕೊಂಡು ನೀವು ನಿಮ್ಮ ಒಂದು ಯಾವುದಕ್ಕೆ ನೀವು ಹೇಳಬೇಕು ಅಂತಿದ್ದೀರೋ ಅದನ್ನು ನೀವು ಹೇಳ್ಕೊಡಿ. ಓಕೆ. ಹಾಗೆ ಇನ್ನು ಏನಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಏಜು ಅಥವಾ ಕೆಲವರಿಗೆ ಇನ್ನೂ ಏಜ್ ಆಗಿರಲ್ಲ ಅಂಥದ್ರಲ್ಲೇ ಏನಾಗಿರುತ್ತೆ, ಈ ರಿಂಕಲ್ಸ್ಗಳು ಸ್ಟಾರ್ಟ್ ಆಗಿರುತ್ತೆ. ಈ ಡ್ರೈ ಸ್ಕಿನ್ ಆದವ್ರಿಗೆ ಭಾಳ ಬೇಗ ರಿಂಕಲ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಪಲ್ಯೂಷನ್ ಅಂತೂ ಕೇಳೋದೇ ಬೇಡ, ತುಂಬಾ ಹೊರಗಡೆಗೆ ನಮಗೆ ತುಂಬಾ ಪಲ್ಯೂಷನ್ ಇರೋದ್ರಿಂದ ಸ್ಕಿನ್ನು ಕೂಡ ನಮಗೆ ಆ ಒಂದು ರಿಂಕಲ್ಸ್ ಇರೋ ಅಂಥ ಸ್ಕಿನ್ ಇರುತ್ತೆ. ಅವಾಗಲೂ ಕೂಡ ನೀವೇನು ಮಾಡಬೇಕು, ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನಾವು ಕೆಳಗಡೆಗೆ ವೇದಿಕ್ ಸ್ವಿಚ್ ವರ್ಡು, ಕೆಳಗಡೆಗೆ ಕ್ಲಿಯರ್ ಸ್ಕಿನ್ ಅಂತ ಹೇಳಿ ನನ್ನ ಫೇಸಲ್ಲಿ ಇರೋ ಅಂಥ ರಿಂಕಲ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಹೀಲ್ ಆಗಿದೆ, ಕ್ಲೆನ್ಸ್ ಆಗಿದೆ, ಫ್ಲಾಲೆಸ್ ಸ್ಕಿನ್ ಬಂದಿದೆ, ಬ್ಯೂಟಿಫುಲ್ ಆಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ನಾನು ಕಾಣಿಸ್ತಾ ಇದ್ದೀನಿ ಅಂತೇಳಿ ಈ ಥರ ಅಫಿರ್ಮೇಷನ್ಸ್ನ ನೀವು ಹಾಕ್ಕೊಳ್ತಾ ಹೋಗಬೇಕು. ಗೊತ್ತಾಗ್ತಿದೆಯಲ್ಲ ನಾನು ಹೇಳ್ತಾ ಇರೋವಂಥದ್ದು. ಹಾಗೆಯೇ ಏನೋ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸ್ಕಿನ್ ಮೇಲೆ ಎಲ್ಲೋ ಒಂದು ಕಪ್ಪು ಕಲೆಗಳು ಆಗಿರುತ್ತೆ, ಅಂದರೆ ಮಾರ್ಕ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಪಿಂಪಲ್ ಮಾರ್ಕ್ಸ್ ಕೂಡ ನಮ್ಮ ಸ್ಕಿನ್ ಮೇಲೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ಥರ ಒಂದು ಸ್ಕಿನ್ ಮೇಲೆ ಮಾರ್ಕ್ ಬಂದಿದ್ದಾಗ, ಅಂದರೆ ಒಂದು ಕಲೆಗಳು, ಕಪ್ಪು ಕಲೆಗಳು ಉಳ್ಕೊಂಡಿರುವಾಗಲೂ ಕೂಡ ನೀವು ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನಾವು ಹೇಳಿ, ವೇದಿಕ್ ಸ್ವಿಚ್ ವರ್ಡ್ ಹೇಳಿ, ಕ್ಲಿಯರ್ ಸ್ಕಿನ್ ಅಂತ ಹೇಳಿ, ನಿಮ್ಮ ಯಾವ ಪ್ರಾಬ್ಲಮ್ ಇದೆ ಅದನ್ನು ಹೇಳಿಕೊಂಡು ನೀವು ಚಾಂಟ್ ಮಾಡಬೇಕಾಗುತ್ತೆ. ಆವಾಗಿಂದನೂ ನಾವು ಫೇಸ್ ಬಗ್ಗೆನೇ ಹೇಳ್ತಾ ಇದ್ದೀವಿ. ಬಾಡಿನಲ್ಲಿ ಸ್ಕಿನ್ ಮೇಲೆ ಎಲ್ಲೇ ಇದ್ರೂ ನೀವು ಈ ವೇದಿಕ್ ಸ್ವಿಚ್ ವರ್ಡನ್ನು ಉಪಯೋಗ ಮಾಡಿಕೊಳ್ಳಿ. ಹಾಗೆ ಇದು ವೆರಿ ಕಾಮನ್ ಆಗಿ ನಾನು ತಗೊಂಡಿದ್ದೀನಿ, ಆ ಒಂದು ಬ್ಯೂಟಿ ಕಾನ್ಷಿಯಸ್ ಆಗಿ ನಾನು ಇದನ್ನು ಇಟ್ಕೊಂಡು ತಗೊಂಡಿರ್ಬೋದು. ಆದರೆ ನಮ್ಮ ದೇಹದ ಯಾವುದೇ ಭಾಗದಲ್ಲೂ ಕೂಡ ಈ ಕ್ಲಿಯರ್ ಸ್ಕಿನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವೇದಿಕ್ ಸ್ವಿಚ್ ವರ್ಡ್ ತುಂಬ ಟ್ರೆಮೆಂಡಸ್ ಆಗಿ ರಿಸಲ್ಟ್ ಬರ್ತಾ ಇದೆ. ಸೊ ಇದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಯಾವ ರೀತಿ ಹೇಳಬೇಕು ಅಂತ. ಮೊದಲನೇ ರೂಲ್ಸನ್ನು ನೋಡಿ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಒಂದು ಫ್ರೀ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಳಿ. ಎರಡನೇದು, ಮಾಡೋಕ್ಕಿಂತ ಮುಂಚೆ ಒಂದು 3 ರಿಂದ 5 ನಿಮಿಷ ಒಂದು ಸಣ್ಣ ಧ್ಯಾನವನ್ನು ಮಾಡ್ಕೊಳ್ಳಿ. ನಾಲ್ಕನೇದು, ನಿಮ್ಮ ಇಂಟೆನ್ಷನ್ ಅಫರ್ಮೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಸೆಟ್ ಮಾಡ್ಕೊಳ್ಳಿ. ಇನ್ನು 5ನೇದು, ನೀವು ಡಿವೈನ್ ಮ್ಯಾಜಿಕ್ ಅಂತ ಹೇಳ್ಕೊಂಡು, ವೇದಿಕ್ ಸ್ವಿಚ್ ವರ್ಡನ್ನು ಹೇಳ್ಕೊಂಡು, ಕ್ಲಿಯರ್ ಸ್ಕಿನ್ ಅಂತ ಹೇಳ್ಕೊಂಡು, ಯಾವ ತೊಂದರೆ ಇದೆ ಕ್ಲಿಯರ್ ಸ್ಕಿನ್ ಆಗಲಿಕ್ಕೆ ಅದನ್ನು ಹೇಳ್ಕೊಂಡು ಚಾಂಟ್ ಮಾಡಬೇಕು. ಎಷ್ಟು ಸಾರಿ ಮಾಡಬೇಕು? 51 ಟೈಮ್ಸ್ ನೀವು ಚಾಂಟ್ ಮಾಡಲೇಬೇಕು. ಬೆಳಿಗ್ಗೆ ನೀವು 51 ಟೈಮ್ಸ್ ಮಾಡಿದ್ದೀರಾ ಅಂದಮೇಲೆ ಬಿಟ್ಬಿಡಿ. ಮಧ್ಯದಲ್ಲಿ ನಿಮಗೆ ಒಂದು 10 ಮಿನಿಟ್ಸ್ ಟೈಮ್ ಸಿಗುತ್ತೆ, ಒಂದು ಹಾಫ್ ಆನ್ ಅವರನ್ನು ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಇದು ನಿಮಗೆ ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಮಾಡ್ಕೊಳ್ತಾ ಇರುವಂಥದ್ದು. ಪದೇ ಪದೇ ಸಮಯ ಸಿಕ್ಕಾಗಲೆಲ್ಲ ಡಿವೈನ್ ಮ್ಯಾಜಿಕ್ ಬಿಗಿನ್ಸ್ ನೋ ಸ್ವಿಚ್ ವರ್ಡು ಆ್ಯಂಡ್ ಅಗೇನ್ ಕ್ಲಿಯರ್ ಸ್ಕಿನ್ ಅಂತ ಹೇಳಿ ಹೇಳ್ತಾ ನೀವು ಎಷ್ಟು ಇಂಟೆನ್ಸಿಟಿ ಆಗಿರ್ತೀರೋ, ಅಂದರೆ ಎಷ್ಟು ಪ್ರೆಷರ್ ಹಾಕ್ತಿರೋ, ಒತ್ತಡವನ್ನು ಕೊಡ್ತಿರೋ, ಅಷ್ಟು ನಿಮಗೆ ಯೂನಿವರ್ಸ್ ಕಡೆಯಿಂದ ಈ ಸ್ವಿಚ್ ವರ್ಡ್ಸ್ ಎಲ್ಲ ಭಾಳ ಬೇಗ ಅದೆಲ್ಲ ವೈಬ್ರೇಷನ್ಸು, ಫ್ರೀಕ್ವೆನ್ಸೀಸು ನಿಮ್ಮ ಸ್ಕಿನ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅಷ್ಟು ಬೇಗ ನಿಮ್ಮ ಕ್ಲಿಯರ್
ಸ್ಕಿನ್ ಆಗಿ ನಿಮಗೆ ಒಂದು ಒಳ್ಳೆ ಗಿಫ್ಟೇ ನಿಮಗೆ ಸಿಗುತ್ತೆ. ಯಾವ ಒಂದು ತೊಂದರೆನೂ ಇಲ್ದೇನೆ, ಸೈಡ್ ಎಫೆಕ್ಟ್ ಇಲ್ದೇನೆ ನಾವು ತಗೊಳ್ತಾ ಇರೋಂಥ ಈ ಸ್ವಿಚ್ ವರ್ಡ್ ಅಂದರೆ ನಾವು ಇಷ್ಟು ದಿವಸ ನಮ್ಮ ಮುಖವನ್ನು ನೋಡಿಕೊಂಡು ಅಯ್ಯೋ ನಮ್ಮ ಮುಖದ ಮೇಲೆ ಇಷ್ಟು ಕಪ್ಪು ಕಲೆಗಳಿದೆ, ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ ಇದೆ, ಹಾಗೇನೆ ರಿಂಕಲ್ಸ್ಗಳು ಬಂತು, ಇನ್ನು ಏನೇನೋ ಅನ್ಕೊಂಡಿರ್ತೀವಿ ಅಲ್ವಾ. ಇದು ಎಲ್ಲವನ್ನು ಅಯ್ಯೋ ಅಯ್ಯೋ ಅಂತ ಅನ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ಈಗ ಸ್ವಿಚ್ ವರ್ಡ್ ಸಿಕ್ಕಿದೆ ಅಂತೇಳಿ ಪಾಸಿಟಿವ್ ಅಫರ್ಮೇಷನ್ಸ್ನ ಕೊಡಿ. ನಿಮ್ಮ ಬ್ಯೂಟಿ ಬಗ್ಗೆ ನೀವು ಒಂದು ಸಣ್ಣದಾಗಿ ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳಿ, ಒಂದು ಪಾಸಿಟಿವ್ ಅಫರ್ಮೇಷನ್ ತಗೊಳ್ಳಿ. 51 ಟೈಮ್ಸ್ನ ಮಾಡಲೇಬೇಕು ಅಂತಲೇ ನಾನು ಹೇಳ್ತೀನಿ. ಇದಾದಮೇಲೆ ನಿಮಗೆ ಸಮಯ ಸಿಕ್ಕಾಗೆಲ್ಲ ನೀವು ಈ ಒಂದು ಪ್ರೆಷರ್ನ ಅಂದರೆ ಈ ಒಂದು ಚಾಂಟ್ ಮಾಡಿ 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 ನಿಮಗೆ ದೇಹದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಸ್ಕಿನ್ನಿನ ಒಂದು ಕ್ಲಿಯರ್ ಇಲ್ಲ ನಂದು ಸ್ಕಿನ್ನು ಅಂತ ಯಾರಿಗೆಲ್ಲ ಅನಿಸ್ತಾ ಇದೆಯೋ ಈ ಒಂದು ಕ್ಲಿಯರ್ ಸ್ಕಿನ್ನನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವೇದಿಕ್ ಸ್ವಿಚ್ ವರ್ಡನ್ನು ನಿಮಗೆ ಕೊಡ್ತಾ ಇದ್ದೀನಿ. ತುಂಬಾ ಒಂದು ಪವರ್ಫುಲ್ ಆಗಿದೆ ವೇದಿಕ್ ಸ್ವಿಚ್ ವರ್ಡು. ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡಿ, ತುಂಬ ಜನ ಇನ್ಸ್ಟೆಂಟ್ ಮಿರಾಕಲ್ ಇದಕ್ಕೆ ಎಷ್ಟೆಷ್ಟು ಒಳ್ಳೆ ಕಮೆಂಟ್ಸ್ ಬಂದಿದೆ ಅಂದರೆ ಅದು ನೋಡಿದ್ರೇ ಖುಷಿ ಆಗುತ್ತೆ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತ ಹೇಳಿ. ನಿಮಗೆಲ್ಲರಿಗೂ ಉಪಯೋಗ ಆಗಲೇಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೋಸ್ಕರನೇ ಈ ಥರ ಒಂದು ಉಪಯೋಗ ಆಗೋ ಅಂಥ ಈ ವೇದಿಕ್ ಸ್ವಿಚ್ ವರ್ಡ್ಸು, ಇದ್ರ ಜೊತೆನಲ್ಲಿ ಇನ್ನೂ ಸ್ವಿಚ್ ವರ್ಡ್ಸ್ಗಳು ಇರುತ್ತೆ, ಏಂಜಲ್ ನಂಬರ್ಸ್ಗಳು ಕೂಡ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಕೂಡ ನಾನು ತಗೊಂಡು ಬರ್ತೀನಿ. ಹಾಗೆಯೇ ಸಾಕಷ್ಟು ಝೀಬು ಸಿಂಬಲಲ್ಲೂ ಕೂಡ ಈ ಕ್ಲಿಯರ್ ಸ್ಕಿನ್ನಿಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಝೀಬು ಸಿಂಬಲ್ ಕೂಡ ಇದೆ. ಅದನ್ನು ಕೂಡ ನಾನು ಆದಷ್ಟು ಬೇಗ ವಿಡಿಯೋ ತಗೊಂಡು ಬರ್ತೀನಿ, ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮ್ಮದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ತೀನಿ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸ್ಕಿನ್ನನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಎನರ್ಜೆಟಿಕ್ ಆಗಿರಿ, ಹೆಲ್ದಿ ಆಗಿರಿ ಅಂತ ಹೇಳ್ತಾ ಹೋಗ್ಬರ್ನ. ನಮಸ್ಕಾರ.